ಯಾಕಂತ ಕೇಳಿದ್ರ ಅಂತ ಸಿದ್ದೇಶ್ವರಪ್ಪನಂತ ಶರಣ ಈ ಭೂಮಿ ಮ್ಯಾಲ ಯಾರೂ ಆಗಿಲ್ಲ. ಹೌದೌದು. ನಡೆದಾಡುವ ದೇವರು. ಹೌದು. ನೀತಿ ಕ್ರಿಯಾ ಎಲ್ಲ ಕ್ರಿಯಾಶೀಲಾಗಿ ಉಳಿದಿರುವಂತ ಮಹಾತ್ಮ ಜಗತ್ತಿನೊಳಗೆ ಎಲ್ಲರೇ ಇದ್ದರೆ ಸಿದ್ದೇಶ್ವರ ಅಪ್ಪಾಜಿ ಒಬ್ಬನೇ ಜಗತ್ತಿನೊಳಗೆ ಯಾವ್ರೇನು ಹೋಲಿಕೆ ಮಾಡ್ಲಿಕ್ಕೆ ಬರಂಗಿಲ್ಲ. ಹೌದೌದೌದೌದು. ಎಷ್ಟೋ ಜನ ಶರಣರಾಗ್ಯಾರ. ಗೊತ್ತಾಯ್ತು ನನಗ, ನಮ್ಮ ಗುರುಗಳ ಜೋಡಿ ಒಂದು ಫೋಟೋ ಹೊಡ್ರಿ ಅಂದ್ರು. ಅವರು ನಾ ಮಾತಾಡೋ ಹೊತ್ನಾಗ ಕಬೀರದಾಸನ ಕತಿ ಅದು ಹೇಳೋದಿಲ್ರಿ, ಮೂರೊಂದೇ ಹೇಳ್ರಿ ಅಂದ್ರು. ಅವ್ರ ಅಟ್ಟು ಅದೇ ಬಾರಿಸಿದ್ರು. ಅವ್ರ ಗುರುಗಳಂತೂ ಶರೀಫ್ ಅಂದ್ನು ಹೇಳಿದ್ರು, ಕಬೀರ್ ಅಂದ್ರೆ ಹೇಳಿದ್ರು. ಏನೋ ಅವ್ರಿಗೆ ಏನೂ ಅಲ್ಲಿಲ್ಲ. ಯಾಕಂದ್ರ ನೀವು ಒಬ್ಬರು ಹಿಂಗಂದು ಸಾವಿರಾರು ಮಂದಿಗೆ ಬಾಯಾಗ ಮಣ್ಣು ಹಾಕಿಟ್ರಿ ಆಗಳೆ. ಹೌದು. ಎಲ್ಲರೂ ಎಷ್ಟೋ ಅಪೇಕ್ಷೆದಿಂದ ಇಟ್ಕೊಂಡು ಕೇಳಕತ್ತಿದ್ರು. ಹೌದು. ನಾವೊಂದು ವಿನಂತಿ ಮಾಡ್ಕೋತೀನಿ. ಏನ್ರಿಪ್ಪ? ಒಬ್ಬರಾಗಿ ಹೌದು ಒಬ್ಬರು ಕೂತು ಒಂದು ಊರಿನ ಹೆಸರು ಹಾಳು ಮಾಡ್ದಂಗ ಆಗ್ತದ. ಹೌದು. ಆಗ್ತದಿಲ್ರಿ? ಒಬ್ಬರು ಕೂತು ಒಂದು ಊರಿನ ಹೆಸರು ಹಾಳು ಮಾಡ್ದಂಗ ಆಗ್ತದ. ಏನಪ್ಪ ಇಂಥಲ್ಲಿ ನಾವು ಹೋದೆವು ಕಾರ್ಯಕ್ರಮಕ್ಕೆ ಹಿಂಗೆ ಮಾಡಿದ್ರತ್ತೇಳಿ ನಾ ಹೇಳಂಗಿಲ್ರಿ. ಮತ್ತು ಎಲ್ಲ ಯೂಟ್ಯೂಬ್ಗೂ ಹೇಳ್ತಾವ್ರಿ ಅವು. ಯಾಕ ಅಂತ ಕೇಳಿದ್ರ ನನ್ನ ಪದ್ಧತಿ ನಿಮಗೆ ಎಷ್ಟು ಗುರ್ತದೋ ಏನೋ. ನಾ ಫಸ್ಟ್ ಟೈಮ್ ಬಂದೀನಿ. ನನಗೆ ಬೈದಾರ ಅಂತೇಳಿ ನಾ ಮನುಷ್ಯಗೆ ಹಚ್ಕೊಳಂಗಿಲ್ಲ. ಹೊಗಳ್ಯಾರ ಅಂತೇಳಿ ಭಾಳ ಧಮ್ಮಾಗಿ ಕುಂದ್ರಂಗಿಲ್ಲ. ಇದು ಕಲಾವಂತನ ಧರ್ಮ ಅದು. ಹೌದು ಹೌದು. ಚಂದ್ರು ಮಾಸ್ತರ್ ಒಂದು ಮಾತಾಡಿದ್ರಿ. ಏನತ್ರಿ? ನಾ ಸುಮ್ಮ ಈ ಕಡೆ ಕೂತ್ ಈ ಕಡೆ ಮುಂದೆ ನೋಡ್ಕೋತ ಕೂತೀನಿ. ಓಡಿ ಬಂದಾರಿ ನನ್ನ ಬಲ್ಲಿ ತಾಳು ತಗೊಂಡು. ಇವ ಈ ಕಡೆ ಚಂದ್ರು ಮಾಸ್ತರ್ ಈ ಕಡೆ ತೆಳಗ್ ಹೊಂಟಾನ. ನಾತೀನಿ ನನ್ನ ಬಲ್ಲಿ ಬಂದು ಹೋಗಿ ಒಂದು ಮಾತು ಹೇಳಿದ್ರು ಅವರು. ನಾ ಯಾಕೆ ಹಿಂಗೆ ಮಾಡ್ಲಿಕತ್ತೀನಿ ಅಂದ್ರ ಹೆನ ಸೈಲ್ ಬಿಟ್ಟಿನಿ, ಹಿಂಗೆ ಮಾಡಿದ್ರೆ ಪ್ರಕಾಶ ಎದಿ ಹೊಡ್ಕೋತಾನಂದ್ರ ಅವರು. ಚಂದ್ರು ಮಾಸ್ತರ್ ನಿನ್ನ ಟೈಮ್ ಚಲೋ ಅದು ಹೊಡೀನಿ. ಹೌದು. ಪ್ರಕಾಶ್ ಹತ್ತಾರ ಇವನಿಗೆ ನಿಂದ ಏನೋ ಟೈಮ್ ಚಲೋ ಅದು ಹೊಡಿ. ಹೌದು. ಎದಿ ಹೊಡ್ಕೋತಾರತ್ ಹಿಂಗನ್ಬೇಡ. ಎದಿ ಹೊಡ್ಕೋತಾರತ್ ಹಿಂಗನ್ಬೇಡ. ನೀವು ಇದೇನು ಹೊಸದಾಗ ಅಲ್ರಿಪ್ಪ. ಚಂದ್ರು ಮಾಸ್ತರ್ ನೀನ್ ಡಾವ್ ನನಗೆ ಗೊತ್ತಿಲ್ಲ. ಇಲ್ರಿ, ಚಂದ್ರು ಮಾಸ್ತರ್ಗ ನಾ ಇವತ್ತೇ ನೋಡಿನಿ, ಇವತ್ತೇ ಕೂಡಿನ್ರಿ ಅಂದ್ರ ಚಂದ್ರು ಮಾಸ್ತರ್ ಭಾಳ ಬಿರುಸಿರ್ಬೇಕ್ರಿ ಅಂತ ಅನ್ಸ್ತಿದ್ದ. ಹೌದೌದು. ನಿಮಗೆ ಜೋಗುಳ ಪದ ಹಾಡ್ದವನೇ ನಾ ಇದ್ದೀನಿ. ನನ್ನ ಮುಂದೆ ನಾಟಕ ನಡೆಸಿರಿಟ್ಟು. ತೊಟ್ಲಾಗ ಹಾಕದವ್ರು ನಾವೇ ಇದ್ದೇವೆ ನಿಮಗೆಲ್ಲ. ಯಾಕ ಇವತ್ತು ಟೈಮ್ ಚಲೋ ಅದು ಹೊಡ್ರಿ, ಏನಿಲ್ಲ ನೋಡೋಣತ್ತ. ಎಟ್ಟು ಓಡಿ ಬರ್ತೀರಿ, ಎಟ್ಟು ಅಂಜಿಸ್ತೀರಿ. ಮತ್ತು ನಮಗೆ ನಿಮಗೆ ಕೂಡ್ಲಿಕ್ಕೆ ಸಮಯ ಇಲ್ಲ. ಹೌದು. ಅವ್ರು ಹೇಳ್ದವ್ರು ನಾವು ಹೋದ್ರ ಅವ್ರು ಅನ್ಸ್ತಾರ್ರಿ ಅಂದ್ರು. ಹೌದು. ಅಂಜಾವಲ್ಲ, ನೀವು ಗೌಡ್ರು ಇದ್ದಿರ್ಬೇಕು. ಎಲ್ಲಿ ಅರ್ಬಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ನೀವು. ನೀವು ಗೌಡ್ರು ಇದ್ದೀರಿ. ಹೌದು. ನಾನು ಒಂದಿದ್ದೀನಿ. ನೀವು ಗೌಡ್ರು ಇದ್ರೆ ನಾನು ಬೇರೆನೇ ಇದ್ದೀನಿ. ಹೌದೌದು. ನೀವು ಗೌಡ್ರು ಇದ್ದೀರಿ, ನಾನು ನಾಯ್ಕ ಇದ್ದೀನಿ. ನೀವು ಗೌಡ್ರು ಇದ್ದೀರಿ. ಹೌದು. ನಾನು ನಾಯ್ಕ ಇದ್ದೀನಿ. ನಾಯ್ಕ ಅಂದ್ರೆ ತಿಳಿತಿಲ್ರಿ ನಿಮ್ಗ? ಗಂಗಾಳ ಡಬ್ಬ ಹಾಕಿ ಬಡಿಯಮಿದ್ದೀನ. ಹೌದು. ಡಬ್ಬ ಕೇಳಿ. ನಿನಗೆ ಡಬ್ಬ ಹಾಕೋದು ಭಾಳ ದೊಡ್ಡ ಮಾತಲ್ಲ. ಆ ಚಾನ್ ಸಿಕ್ಕಿಲ್ಲ, ಉಳಿದಿದ್ದು ಉಳಿ. ಹೌದು. ಯಾಕೆ ಸಿಕ್ಕಿಲ್ಲ ಅಂದ್ರ ಯಾಕ್ರಿ? ಒಬ್ಬರು ಮಾತಾಡ್ಲಕ್ಕ ಬ್ಯಾಡ ಅಂದಿರ್ಬೇಕು. ಅದನ್ನ ನಾ ಮನುಷ್ಯಗೆ ಹಚ್ಕೊಳಂಗಿಲ್ಲ. ಹೌದು. ಸಾವಿರ ಜನರಿಗೆ ಎಷ್ಟು ನನಗೆ ಎಷ್ಟು ಹೊಳಿತದ ಎಲ್ಲ ಮಾತು ಎಷ್ಟು ಕೇಳಿರಿ ಅಂತ ಕೇಳಿದ್ರ. ಹೌದು. ಬಹುಶಃ ಇಸ್ಲಾಂ ಧರ್ಮದೊಳಗ ಇಲ್ಲಿ ಮಾತಾಡದಟ್ ನಾ ಎಲ್ಲಿನೂ ಮಾತಾಡಿಲ್ಲ. ಮಾತಾಡಿಲ್ರಿಪ್ಪ. ಇಬ್ರಾಹಿಂ ಸುತಾರಾಜ್ ಅವ್ರ ಪದ ಕೇಳಿದಿರಿ, ಅವ್ರ ಮಾತು ಕೇಳಿದಿರಿ, ಕಬೀರದಾಸರ ಸ್ಟೋರಿ ಕೇಳಿದ್ರಿ, ಮೌಲಾಲಿ ಶರಣರ ಸ್ಟೋರಿ ಕೇಳಿರಿ. ಹೌದು. ಅನೇಕ ಕವಿಗಳು ಮಾಡಿರುವಂತ ಪದ್ಯ ಎಲ್ಲ ಹಾಡಿನಿ. ಹೌದು. ತಾವೆಲ್ಲ ಕೇಳಿರಿ. ನನಗೆ ಬಹಳ ಸಂತೋಷ ಅನಿಸ್ಯದ. ಯಾಕಂತ ಕೇಳಿದ್ರ ಅವ್ರು ಇರೋರು ಹೇಳ್ರಿ ಡಬಲ್ ಆಗಿರ್ ಏನೋ ಟೈಮ್ ಇರ್ಲಿ ನಡೀತದ. ಯಾಕಂತ ಕೇಳಿದ್ರ ಎಲ್ಲ ಒಂದೇ ತಾಡಿ ಕಲಾವಂತರಿದ್ದೇವು. ಹಂಗೆ ಮಾಡಿದ್ರನಿ ಜನರಿಗೆ ಒಂದಿಷ್ಟು ಮನೋರಂಜನೆ ಆಗ್ತದ. ಒಳ್ಳೆ ಕಾರ್ಯಕ್ರಮ ಆಗ್ಯದ. ಈಗ ಮತ್ತ ನಾ ಅವ್ರಿಗೆ ಇದ್ದದ್ದು ಅವ್ರ ಊರ ನಾ ಹೊರಗೆ ತೆಗ್ಯಾನ. ಮತ್ತೆ ನೀವು ಬಿಡ್ಲಿಕ್ಕಿಲ್ಲತ್ತೀನಿ ಭಾರತನ. ನಮ್ಮ ಊರು 200 ಕಿಲೋಮೀಟರ್ ಅದ ಇಲ್ಲಿದಿಂದ. ಈಗ ಬಿಟ್ಟೆ ಅಂದ್ರೆ 3ಕ್ಕೆ ಹೋಗ್ತೇವೆ. ಅದಕ್ಕೆ ನಮಗೆ ಸಮಯ 8 ಗಂಟೆ ಕೊಟ್ಟಿದ್ರು. ಆದ್ರೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ನೋಡಿದ್ರ ಇನ್ನು ನಾವು ಹಾಡ್ಬೇಕ ತಿಳ್ಕೊಂಡು ಇನ್ನು 9 ಗಂಟೆ ಆದ್ರೂ ಕೂಡ ನಾವು ಈ ಊರ ಕಾರ್ಯಕ್ರಮ ಕೊಡ್ಲಿತ್ತಿದೀವಿ. ಹೌದಿಪ್ಪ. ನಿಮಗೆ ಕೊನೆದೊಂದು ಮಾತು ಹೇಳ್ತೀನಿ. ಏನ್ರಿಪ್ಪ? ಯಾರು ಹಂಗ ಮಾತಾಡ್ತಾರ ಹಿಂಗ ಮಾಡ್ತಾರ ಅಂತೇಳಿ ಯಾರು ಒಳ್ಳೆಯವ್ರ ಅದನ್ನ ಕಿವ್ಯಾಗ ಹಾಕೋಬೇಡ್ರಿ. ಹೌದು. ಸತ್ಯವನ್ನ ಯಾವತ್ತಿಗೂ ಬಿಡಬೇಡ್ರಿ. ಯಾಕಂತ ಕೇಳಿದ್ರ ಇದು ಈಗಿಂದೇ ಅಲ್ಲ.
ಇದು ಮಹಾತ್ಮರು ಹಿಡ್ಕೊಂಡು ಹಿಂಗ್ ಬಂದಿದೆ ಅದ ಬಂದಿದೇವ್ರಿಪ್ಪ. ಒಳ್ಳೆತನ ಎಲ್ಲಿರ್ತದ ಅಲ್ಲಿ ಅಲ್ಲಿ ಕಾಡು ಒಂದಿಷ್ಟು ಕೆಡಸವ್ರು ಇರ್ತಾರ. ಹೌದು ನಿಮ್ಮ ಊರಾಗ ನೀವು ಮೂರಂ ಕಾರ್ಯಕ್ರಮಕ್ಕೆ ಡೊಳ್ಳಿನ ಹಾಡಿಕೆ ಹಚ್ಚಲಕತ್ತೀರಿ. ಹೌದು ಈ ಪದ್ಧತಿ ಇಟ್ಕೊಳ್ರಿ. ಯಾಕಂತ ಕೇಳಿದ್ರ ಎಲ್ಲಾ ಸಮಾಜದೊಳಗೆ ಎಲ್ಲಾ ಶರಣರು ಬೆಳಕಿಗೆ ಬರಬೇಕು, ಎಲ್ಲಾ ಶರಣರ ಚರಿತ್ರೆ ತಿಳಿಬೇಕು. ಹೌದು ನಮ್ಮ ಚಂದ್ರು ಮಾಸ್ತರ್ ಅವರು ಹೌದಾ ನಮ್ಮ ನಾಡಿನ ನಡೆದಾಡುವ ದೇವರಾಗಿ ಹೋಗಿರುವಂತ ಸಿದ್ದೇಶ್ವರಪ್ಪ ಅವ್ರ ಪದ ಹಾಡ್ಯಾರ. ಈಗ ನಾವು ಯಾವಾಗ ಹಾಡ್ತೇವಂದ್ರ ಯಾವಾದ್ರಿಪ್ಪ ಮುಗುಳು ಕೋಡಿ ಎಲ್ಲಾ ಲಿಂಗ ಮಹಾರಾಜರ ಪದ ಹಾಡೋದು. ಏನು ಮುಗುಳು ಕೋಡಿ ಎಲ್ಲಾ ಲಿಂಗ ಮಹಾರಾಜರು? ಮುಗುಳು ಕೋಡಿ ಎಲ್ಲಾ ಲಿಂಗ ಮಹಾರಾಜರು ಹುಟ್ಟಿದ ಯಾವ ಊರಾಗ? ಎಲ್ರಿಪ್ಪ ಇಂಡಿ ತಾಲೂಕ. ನಿಮಗೆಲ್ಲರಿಗೆ ಇಷ್ಟ ಆದಲ್ರಿ ಮುಗುಳು ಕೋಡಿ ಎಲ್ಲಪ್ಪ ಮಹಾರಾಜರ ಪರಿಚಯ ಐತಿಲ್ಲ? ಹೌದೌದು. ಮುಗುಳು ಕೋಡಿ ನಿಮ್ಮ ಭಾಗಕ್ಕೆ ಬೆಳಗಾವಿ ಜಿಲ್ಲಾದೊಳಗೆ ಮಠ ಅದ. ಹೌದೌದು. ಅವ್ರು ಹುಟ್ಟಿದ ಎಲ್ಲಿ ಅಂತ ಕೇಳಿದ್ರ ಎಲ್ರಿಪ್ಪ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಕಣ್ಣಿಮಿರಿಗಿ ಒಳಗ. ಹೌದು ಕಣ್ಣಿಮಿರಿಗಿ ಒಳಗ ಹಾಲು ಮತದ ಮನಿತಾನದೊಳಗ ಹುಟ್ಟಿ ಪ್ರಪಂಚ ಮಾಡಿ ಪ್ರಪಂಚದೊಳಗ ನೊಂದು ಬೆಂದು ಹೌದು ಇಬ್ಬರು ಹೆಂಡ್ರ ತೀರಿ ಹೋದ ಮ್ಯಾಲ ಲಚ್ಚಾಣ ಸಿದ್ಧಲಿಂಗ ಗುರುವಿನ ಉಪದೇಶ ಪಡ್ಕೊಂಡು ಹೌದು ಚಂದ್ರು ಸರ್ ಅವರ ನೀವೆಲ್ಲ ಕವಿಗಾರಿದ್ದೀರಿ. ಹೌದು ಸಮಯ ಎಲ್ಲ ಸ್ವಲ್ಪ ಸಮಯದೊಳಗೆ ನಿಮ್ಗೊಂದು ಸೂಚನಾ ಕೊಡ್ತೀನಿ. ಏನ್ರಿಪ್ಪ ಸೂಚನಾ? ನೀವು ಕಲೆ ಒಳಗ ನಮ್ಕಿಂತ ಹೆಚ್ಚಿಗಿದ್ದೀರಿಯೋ ಇಲ್ಲ ನನಗೆ ಗೊತ್ತಿಲ್ಲ. ಹೌದು ಆದ್ರೆ ವಯಸ್ಸಿನೊಳಗೆ ನನಗಿಂತ ಇನ್ನೂ ಸಣ್ಣವರಿದ್ದೀರಿ. ಸಣ್ಣವ್ರಪ್ಪ. ಶರಣರ ಸಾಹಿತ್ಯ ಹಾಡುವಾಗ ಹಾವ ಭಾವ ಹೌದು ಬ್ಯಾರೆ ಇರಬೇಕು. ನೀವು ಸಿದ್ದೇಶ್ವರಪ್ಪ ಅವ್ರ ಪದ ಹಾಡ್ತೀರಿ, ಟೇಜ್ ತುಂಬಾ ಓಡಾಡ್ತೀರಿ. ಹೌದು ಜನ ಏನು ಕುಣಿಯೋದಕ್ಕೆ ನೋಡ್ಬೇಕು, ಏನು ಹಾಡೋದಕ್ಕೆ ನೋಡ್ಬೇಕು, ಏನು ಶರಣರ ಚರಿತ್ರೆಗೆ ನೋಡ್ಬೇಕು. ಹೌದು ಪದಗಳು ಶರಣರ ಚರಿತ್ರೆ ಹಾಡಿದ್ರ ಆ ಶರಣರೇ ನಮ್ಮ ಭಾವದೊಳಗೆ ಬರಬೇಕು. ಆ ಪ್ರಕಾರವಾಗಿ ಹಾಡ್ಬೇಕಪ್ಪ. ಈಗ ಮುಗುಳು ಕೋಡಿ ಯಲ್ಲಪ್ಪ ಮಹಾರಾಜನ ಚರಿತ್ರೆ ನಾ ಹಾಡ್ತೀನಿ. ಅವ್ರ ಸ್ಟೋರಿ ಹೆಂಗಾಗ್ಯದ, ದುಃಖ ಬಂದಾಗ ಅವ್ರಿಗೆ ಏನೇನಾಗ್ಯದ, ಅದು ಯಾವ ಪ್ರಕಾರ ಹಾಡ್ತೀನಿ. ಮುಂದಿನ ಸ್ಟೇಜಿನೊಳಗೆ ಸಿದ್ದೇಶ್ವರಪ್ಪ ಅವ್ರ ಪದ ಹಾಡಿದಿರಂದ್ರೆ ಹಿಂಗ ಮಂಗ್ಯಾನ ಕುಣಿಬೇಡ್ರಿ. ಹೌದೌದು ಇದೊಂದು ವಿನಂತಿ ಅಂತ ತಿಳ್ಕೋರಿ, ವಾರ್ನಿಂಗ್ ಅಲ್ಲ. ವಿನಂತಿ ನಮ್ಮ ಕಡೆದಿಂದ. ಯಾಕಂತ ಕೇಳಿದ್ರ ಅಂತ ಸಿದ್ದೇಶ್ವರಪ್ಪನಂತ ಶರಣ ಈ ಭೂಮಿ ಮ್ಯಾಲ ಯಾರೂ ಆಗಿಲ್ಲ. ಹೌದೌದು ನಡೆದಾಡುವ ದೇವರು. ಹೌದು ನೀತಿ ಕ್ರಿಯಾ ಎಲ್ಲ ಕ್ರಿಯಾಶೀಲಾಗಿ ಉಳಿದಿರುವಂತ ಮಹಾತ್ಮ ಜಗತ್ತಿನೊಳಗೆ ಎಲ್ಲರೇ ಇದ್ದರೆ ಸಿದ್ದೇಶ್ವರ ಅಪ್ಪಾಜಿ ಒಬ್ಬನೇ ಜಗತ್ತಿನೊಳಗೆ ಯಾವ್ರಿಗೂ ಹೋಲಿಕೆ ಮಾಡ್ಲಿಕ್ಕೆ ಬರಂಗಿಲ್ಲ. ಹೌದೌದೌದೌದು. ಎಷ್ಟೋ ಜನ ಶರಣರಾಗ್ಯಾರ. ಹೌದು ಆಗ್ಯಾರ ಅಂದ್ರೂ ಸಿದ್ದೇಶ್ವರಪ್ಪನಂಗಿಲ್ಲ, ಎಲ್ಲ ಸಿಕ್ ಒದ್ದಾಡ್ದವ್ರೆ. ಆದ್ರೆ ಜಗತ್ತಿನೊಳಗೆ ಎದರೊಳಗೂ ಸಿಗಲಾರದೆ ಹ್ಯಾಂಗ ಹುಟ್ಟ್ಯಾನ ಹಂಗ ಹೋಗಿರುವಂತ ಪುಣ್ಯಾತ್ಮ ಎಲ್ಲರಿದ್ರೆ ಅದು ಸಿದ್ದೇಶ್ವರಪ್ಪ ಒಬ್ಬನೇ. ಹೌದೌದು. ಅಂತ ಪುಣ್ಯಾತ್ಮನ ಚರಿತ್ರೆ ಹಾಡುವತ್ನ್ಯಾಗ ಹಿಂಗೆ ಕುಣಿಬೇಡ್ರಿ. ಹೌದು ಶರಣರ ಚರಿತ್ರೆ ಜನರಿಗೆ ಒಂದಿಷ್ಟು ಮನಕ್ ಮುಟ್ಟಂಗಿಲ್ಲ. ಹೌದು ಹ್ಯಾಂಗ ಯಲ್ಲಪ್ಪ ಮಹಾರಾಜ ಮಿರಿಗಿ ಒಳಗೆ ಹುಟ್ಟಿ ಬಂದ, ಹೌದು ಅವನು ಮಡವಿ ಹೊನ್ನಮ್ಮ ಹ್ಯಾಂಗ ತೀರಿ ಹೋದಳು, ಸಂಸಾರದೊಳಗೆ ಯಲ್ಲಪ್ಪ ಮಹಾರಾಜಗೆ ಏನೇನು ಕಷ್ಟ ಬತ್ತು ಅನ್ನುವಂಥದ್ದು ಒಂದು ಕೊನೆ ನುಡಿ ಹಾಡಿ, ಕೊನೆ ಪದ್ಯ ಹಾಡಿ ಮಾಮಂಗಲ ಮಾಡಕ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ಮಾಮಂಗಲ ಮಾಡೋಣ. ತಾವೆಲ್ಲ ಆ ಪದ್ಯ ಹ್ಯಾಂಗದ ಎಲ್ಲರೂ ಶಾಂತ ರೀತಿಯಿಂದ ಆಲಿಸ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಅದ. ಕ್ಷಮಿಸಬೇಕು, ಯಾಕಂದ್ರೆ ಆಗಾಳೆ ಅವರು ಹಂಗ ಮಾತಾಡಿದ ಕೂಡಲೇ ನನ್ನ ಮೂಡ್ ಹೆಚ್ಚು ಕಡಿಮೆ ಆಗಿ ಆಗಾಳೆ ಪದ್ಯ ನಾವು ಹೆಚ್ಚು ಕಡಿಮೆ ಮಾಡಿದೀವಿ. ಹೌದೌದು. ಯಾಕತ್ ಕೇಳಿದ್ರ ಒಬ್ಬ ಕಲಾವಂತನಿಗೆ ಪಟ್ನಿ ಏನ್ರಿ ಅಂದ್ರೆ ಮನುಷ್ಯಗೆ ಒಂದಿಷ್ಟು ನೋವು ಆಗ್ತದ. ಆ ಕೆಲಸ ಯಾರೂ ಮಾಡಿಲ್ಲ, ಒಬ್ಬರು ಮಾಡ್ಯಾರ ತಿಳ್ಕೊಂಡು ಯಾರೂ ಮನುಷ್ಯಗೆ ಹಚ್ಕೋಬೇಡ್ರಿ. ನಮ್ಮ ಸಭೆಯೊಳಗೆ ಬಂದು ಹಂಗ್ಯಾಕೆ ಮಾಡಿದೆ ಅಂತೇಳಿ ಪಾಪ ಅವ್ರಿಗೂ ನಾಳೆ ನೀವು ಕೇಳಬೇಡ್ರಿ. ಹೌದೌದು. ನನ್ನ ಮಾತು ಕೇಳ್ತಿದ್ರಿ ಅಂದ್ರೆ ಹೌದು ಮುಂದೆ ನಾಳೆ ಬರುವಂತ ನಮ್ಕಿಂತ ಹಿರಿಯ ಕಲಾವಂತರಿಗೆ ಊರಿಗೆ ಕರೆಸ್ರಿ. ಹೌದು ಊರ್ ಕೀರ್ತಿ ಬೆಳೆಸ್ರಿ, ಶರಣರ ಚರಿತ್ರೆ ಬೆಳೆಸ್ರಿ ಅನ್ನುವಂತ ಮಾತು ಹೇಳಿ ಹೌದು ಹ್ಯಾಂಗ ಎಲ್ಲಾ ಲಿಂಗ ಹುಟ್ಟಿ ಸಂಸಾರದೊಳಗೆ ಸಾಕಾಗಿ ಹ್ಯಾಂಗ ನಿಮ್ಮ ಭಾಗ ಮುಗುಳು ಕೊಡಕ್ಕೆ ಬಂದು ಜಗತ್ತಿನೊಳಗೆ ಹ್ಯಾಂಗ 365 ಮಠ ಕಟ್ಟದ, ಈ ಜಗತ್ತಿನೊಳಗೆ ಹ್ಯಾಂಗ ಶರಣಾದ ಆ ಯಲ್ಲಪ್ಪ ಮಹಾರಾಜಗ ಮುಗುಳು ಕೋಡ ಬರ್ಬೇಕಾದ್ರ ಯಾರ ದಾರಿ ತೋರಿಸಿದ್ರು ಗೊತ್ತದೇನ್ರಿ? ಯಾರ್ರೀ? ಇಸ್ಲಾಂ ಧರ್ಮದವ್ರೇ ತೋರಿಸಿದ್ರಿ ಅದು. ಹೌದೌದು. ಯಾಕಂದ್ರ ನಾ ಹೆಚ್ಚಿಗೆ ಯಾಕೆ ಓರ್ ಮಾಡಿ ಹೇಳಂಗಿಲ್ಲ.